ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಂದರೆ, ಇವತ್ತು ಮಂಗಳವಾರ ಫ್ರೆಂಡ್ಸ್, ಸಾಯಂಕಾಲ ದೀಪ ಹಚ್ಬಿಟ್ಟು ತರಕಾರಿ ಸಾಂಬಾರು ಮಾಡೋಣ ಅಂತೇಳಿ ತರಕಾರಿ ಹೆಚ್ಕೊತಾ ಇದ್ದೀನಿ. ತರಕಾರಿ ಹೆಚ್ಚೋ ಟೈಮಲ್ಲಿ ನಮ್ಮ ಯಜಮಾನ್ರು ಬಂದು ಕಿಂಡಲ್ ಮಾಡ್ತಾಯಿದ್ರು ಫ್ರೆಂಡ್ಸ್, ತಮಾಷೆ. ಯಾಕಂದರೆ ಒಂದು ವಾರ ಬಿಟ್ಬಿಟ್ಟು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಿದ್ದು. ಯಾಕೆ ಒಂದು ವಾರ ಬಿಟ್ಟು ಹೋಗ್ತೀಯಾ, ಏನು ಸ್ಪೆಷಲ್ಲು ಊರಲ್ಲಿ ಅಂತ ಕೇಳ್ತಾಯಿದ್ರು. ಏನು ಸ್ಪೆಷಲ್ ಇಲ್ಲ, ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದಕ್ಕೆ ಅಂತ ನಮ್ಮ ಅತ್ತೆ ನಾನು ಹೇಳ್ತಾ ಇದ್ದಿದ್ದು. ಅದಕ್ಕೆ ನಮ್ಮ ಯಜಮಾನ್ರು ಗಿನ್ನಿಸ್ತಾಯಿದ್ರು ತಮಾಷೆ ಮಾಡಿಕೊಂಡು. ಯಾಕಂದರೆ ಏನಕ್ಕೆ ಇವಾಗ ಏನು ಸ್ಪೆಷಲ್ ಇದ್ರೇನಲ್ಲ ನಿಮ್ಮ ಅಪ್ಪ ಕರೆಯೋದು, ಸುಮ್ಮನೆ ಕರಿತಾನ ಅಂತ ಗಿನ್ನಿಸ್ತಾಯಿದ್ರು. ಸರಿ ಹೋಗ್ಲಿ ಅಂದ್ಬಿಟ್ಟು ನಾನು ವಾದ ಮಾಡ್ತಾಯಿದ್ದೆ. ವಾದಕ್ಕೆ ಸುಮ್ಮನೆ ಆಗಲಿಲ್ಲ ಫ್ರೆಂಡ್ಸ್, ವಾದ ಮಾಡ್ತಾನೇ ಇದ್ದರು. ಅದಕ್ಕೆ ನೀನು ಪದೇ ಕಳ್ಸೋಕ್ಕೆ ಇದು ಮಾಡ್ತೀಯ, ಯಾಕಂದರೆ ಮಗಳು ಇರ್ತಾಳಲ್ಲ, ನನ್ನ ಮಗಳು ಕಳ್ಸೋಕ್ಕಂದ್ರೇ ಬೇಜಾರು. ಅವಳು ಸೇಫ್ಟಿಯಾಗಿರಬೇಕು ಎಲ್ಲಿಗಾರು ಹೋಗಲಿ, ಅದಕ್ಕೆ ಗಿನ್ನಿಸ್ತಾ ಇದ್ದಾರೆ. ನಾನು ಬೈತಾ ಇದ್ದೀನಿ. ಒಂದು ವಾರಕ್ಕಿಂತ ಮುಂಚೆ ಕೇಳಿದ್ದೀನಿ, ಕಳ್ಸೋಕ್ಕೆ ಹೆಂಗೆ ಮಾಡ್ತೀಯಲ್ಲ, ಏನು ಮಕ್ಕಳು ಯಾರೂ ಹೋಗೋದಿಲ್ವಾ, ಸ್ಪೆಷಲ್ ನಿಂದೇನಾ ಅಂತ ಬೈತಾ ಇದ್ದೀನಿ. ನಮ್ಮ ಅತ್ತೆ ನಾನು ಬೈತಾ ಇದ್ದೀವಿ. ಎಲ್ಲಿಗೂ ಕಳಿಸಲ್ಲ ಫ್ರೆಂಡ್ಸ್, ಮಗಳು ಮಾತ್ರ ಮನೆಯಲ್ಲೇ ಇರಬೇಕು. ನಾವು ಎಲ್ಲಿಗಾದರೂ ಹೋಗಲಿ ಪರವಾಗಿಲ್ಲ, ಅದಕ್ಕೆ ಹೋಗೋಣ ಬಿಡು ಅಂತ ನಮ್ಮ ಅತ್ತೆನೂ ಹೇಳ್ತಾಯಿದ್ರು. ನನಗೆ ತುಂಬಾ ಕೋಪ ಬಂದಿದ್ದು, ಅದಕ್ಕೆ ಎದ್ದು ಹೋಗ್ಬಿಟ್ಟೆ. ತರಕಾರಿ ಸಾಂಬಾರು ಮಾಡೋಕ್ಕೆ ನುಗ್ಗೆಕಾಯಿ, ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಸಾಂಬಾರು ಮಾಡೋಣ, ಹುಳಿ ಸಾಂಬಾರು ಅಂಥೇಳಿ. ನೋಡಿ, ಇಲ್ಲಿ ಬೇಳೆ ತೊಗರಿಕಾಳು ಕುಕ್ಕರ್ಗೆ ತೊಗೊಂಡಿದ್ದೀವಿ. ನಿಮ್ಮ ಮನೆ ದೇವ್ರ ಹೆಸರು ಇಟ್ಕೊಂಡಿದೆಯಲ್ಲ, ಅದಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾಯಿದ್ರು ವಾದ ಮಾಡಿಕೊಂಡು. ಎಷ್ಟು ಗಿಂದು ಮಾಡ್ತೀಯಾ, ಒಂದು ಸಾರಿ ಹೇಳಿದ್ದು ಅರ್ಥ ಆಗಿಲ್ಲ, ನಿನಗೆ ಹೇಳಿ ನನಗೆ ಸಾಕಾಗುತ್ತೆ ಅಂತ ಬೈತಾ ಇದ್ದೀನಿ. ವಾದ ಮಾಡೋದ್ರಲ್ಲಿ ಎಕ್ಸ್ಪ್ರೆಸ್, ಒಂದು ಮಾತು ಸಿಕ್ಕರೆ ಸಾಕು ವಾದ ಮಾಡ್ತಾನೇ ಇರ್ತಾರೆ. ಯಾಕಂದರೆ ಒಂದು ಮಾತಿಗೆ, ಅದು ಮಗಳು ವಿಷಯಕ್ಕೆ ಬಂದರೆ ಏನಕ್ಕೆ ಗಾಳಿ ಜಾಸ್ತಿ, ಅಲ್ಲಿ ರೂಮ್ ಮಾಡ್ಕೊಂಡಿರಲ್ಲ, ಅದು ಮಾಡ್ಕೊಂಡಿರಲ್ಲ. ಅವಳಿಗೆ ಸೇಫ್ಟಿ ಇರಬೇಕು, ಸೇಫ್ಟಿ ಇದ್ದರೆ ಮಾತ್ರ ಕಳಿಸೋದು. ಅಲ್ಲಿ ಸೇಫ್ಟಿ ಏನಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಹೇಳಿ ನಿಂಗೆ ಸಾಕಾಗುತ್ತೆ ಅಂತ ನಗುನೇ ಬಂದುಬಿಟ್ಟಿತ್ತು. ಅದಕ್ಕೆ ಚಿಕ್ಕದಾಗಿ ಕ್ಯಾರೆಟ್ ಹೆಚ್ತಾಯಿದ್ದೆ. ಕ್ಯಾರೆಟ್ ಹಂಗೆಲ್ಲ ಹೆಚ್ಚೋದು ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ಲು. ಹೆಂಗೆ ಹೆಚ್ಬೇಕಮ್ಮ ಅಂತಂದೆ. ಬಿಲ್ಲೆ ಥರ ಕಟ್ ಮಾಡು ಅಂತ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು. ಬಿಲ್ಲೆ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ರೌಂಡಾಗಿ ಹೆಚ್ತಾಯಿದ್ದೀನಿ ತರಕಾರಿನ. ನಾನು ನಗ್ತಾಯಿದ್ದೀನಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ತಮಾಷೆ ಮಾಡೋದು. ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು, ಇನ್ನೂ ವಾದ ಮುಗ್ದಿಲ್ಲ. ಇವಾಗೆಲ್ಲ ಇದನ್ನ ಚೆನ್ನಾಗಿ ತೊಳ್ಕೊತಾ ಇದ್ದಾರೆ ನಮ್ಮ ಅತ್ತೆ. ನೋಡಿ ಫ್ರೆಂಡ್ಸ್, ತೊಳ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಬೀನ್ಸು ಕ್ಯಾರೆಟು ಸೂಪರು. ಅದಕ್ಕೆ ಎಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದಾರೆ ತೊಳೆದ್ಬಿಟ್ಟು. ಇವಾಗೇನು ತಗೊಂಡೋಗಿ 1-2-3 ವಿಸಿಲ್ ಬಿಟ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಅತ್ತೆನೇ ಇವತ್ತು ಸಾಂಬಾರು ಮಾಡೋದು. ಸರಿ ಅಂದ್ಬಿಟ್ಟು ನಾನು ಮಾಡಲಿ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಇವಾಗ ಟೊಮೆಟೊ ಹೆಚ್ಕೊತಾ ಇದ್ದಾರೆ ಚಿಕ್ಕದಾಗಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಹೆಚ್ಕೊತಾ ಇದ್ದಾರೆ ಟೊಮೊಟೊನ. ಟೈಮ್ ಬಂದುಬಿಟ್ಟು ಆಗೋಯ್ತು 6:30, 7:30, 8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತೀವಿ ನಾವು. ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದಾಯಿತು. ಟೊಮೊಟೊ, ಬೀನ್ಸು, ಕ್ಯಾರೆಟು ಹಾಕ್ಕೊಂಡಿದ್ದಾಯಿತು. ಇವಾಗ ಕುಕ್ಕರ್ನ ಇಡ್ತಾ ಇದ್ದಾರೆ. ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ನೀರು ಹಾಕಿ ಸ್ವಲ್ಪ ಕುಕ್ಕರ್ನ ಮುಚ್ತಾರೆ. ಇವಾಗ ಇದೊಂದು 3-4 ವಿಸಿಲ್ ಬರಬೇಕು ಫ್ರೆಂಡ್ಸ್. ಹಂಗಾದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ, ಮಂದಕ್ಕೆ ಬರುತ್ತೆ. ಯಾಕಂದರೆ 2 ವಿಸಿಲ್ ಬಿಟ್ಟರೆ ಟೇಸ್ಟ್ ಬರೋಲ್ಲ ಸಾಂಬಾರು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳಿಕೆ ಮುಚ್ತಾಯಿದ್ದಾರೆ. ಕುಕ್ಕರ್ನ ಹಾಕ್ತಾಯಿದ್ದಾರೆ. ಇವಾಗ ಇದು 4 ವಿಸಿಲ್ ಬರಬೇಕು. ಯಾಕಂದರೆ ಸಾಂಬಾರು ಟೇಸ್ಟ್ ಸೂಪರಾಗಿ ಬರುತ್ತೆ. ಅದಕ್ಕೆ ಬೇಳೆ ಇದ್ದರೆ ಸಾಂಬಾರು ಟೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಕುಕ್ಕರ್ ಮುಚ್ಚಿದ್ದಾಯಿತು. ಇವಾಗ ಕರಿಬೇವು ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದಾರೆ ಒಗ್ಗರಣೆಗೆ. ಯಾಕಂದರೆ ಚಿಕ್ಕ ಈರುಳ್ಳಿ ತೊಗೊಂಡಿದ್ರೆ ಅದೇ ಟೇಸ್ಟ್ ಬರೋದು, ದೊಡ್ಡ ಈರುಳ್ಳಿ ಅಷ್ಟು ಟೇಸ್ಟ್ ಬರೋಲ್ಲ. ಅದಕ್ಕೆ ಚಿಕ್ಕ ಈರುಳ್ಳಿ ತಗೊಂಡಿದ್ರು, ಸಾಂಬಾರು ಟೇಸ್ಟ್ ಬರುತ್ತೆ ಅಂಥೇಳಿ. ಈ ಹುಳಿ ಸಾಂಬಾರ್ಗೆ ಆಗ್ಬೋದು, ಚಿಕನ್ ಸಾಂಬಾರ್ಗೆ ಆಗ್ಬೋದು, ಇದು ಚಿಕ್ಕ ಈರುಳ್ಳಿ ಹಾಕಿ ಸಖತ್ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಹೆಚ್ಕೊಂಡಿದ್ದಾಯಿತು. ಇವಾಗ ಕುಕ್ಕರ್ ವಿಸಿಲ್ ಬಂದಾಯಿತು. ನೋಡಿ ಫ್ರೆಂಡ್ಸ್, ಕುಕ್ಕರ್ ವಿಸಿಲ್ ಓಪನ್ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ವಾವ್, ಸಾಂಬಾರು ಇವತ್ತು ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಒಂದು ಮುದ್ದೆ ಅನ್ನ ತಿನ್ನೋದೆ. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ತರಕಾರಿ. ಇದನ್ನು ಹುಳಿ ಸಾಂಬಾರು ಅಂತಲೇ ಹೇಳ್ತಾರೆ ಫ್ರೆಂಡ್ಸ್, ತರಕಾರಿ ಸಾಂಬಾರು ಅಂತಾರೆ ಹೇಳ್ತಾರೆ. ನಾವು ಬಂದುಬಿಟ್ಟು ತರಕಾರಿ ಸಾಂಬಾರು ಅಂತ ಹೇಳೋದು.
ನೀವೇನಂತೀರ ಕಮೆಂಟ್ ಮಾಡಿ. ಇವಾಗೆಲ್ಲ ಬೆಂದಿದೆ. ಇವಾಗ ಒಂದು ಬೌಲ್ ತಗೊಂಡು ಅದಕ್ಕೆ ಅಚ್ಕಾರದ ಪುಡಿ 1 ಸ್ಪೂನ್ ಆಗುವಷ್ಟು, 1 ಸ್ಪೂನು ಗರಂ ಮಸಾಲ, ಮತ್ತು ಟೊಮೊಟೊ ಹಾಕಿದ್ರು ಮತ್ತು ತಿರ್ಗಾ ಹುಣಸೆಹಣ್ಣು ಹಾಕಿ ಹಿಂಡ್ತಾ ಇದ್ದಾರೆ. ಹಿಂಡಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊತಾರೆ. ಧನಿಯಾ ಪೌಡ್ರು ಮತ್ತು ಖಾರದ ಪೌಡ್ರು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ಅಚ್ಕಾರದ ಪೌಡ್ರು, ಧನಿಯಾ ಪೌಡ್ರು, ಹುಣಸೆಹಣ್ಣು ಹುಳಿ ಜಾಸ್ತಿ ಇರಬೇಕು ಅವ್ರಿಗೆ. ಟೊಮೊಟೊ ಅಷ್ಟೊಂದು ಹಾಕಿದ್ದಾರೆ ಮತ್ತು ತಿರ್ಗಾ ಹುಣಸೆಹಣ್ಣನ್ನು ಹಾಕ್ತಾಯಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ತಯಾರಾಯಿತು. ಇವಾಗ ಸಾಂಬಾರು ಒಳಗಡೆ ಹಾಕ್ತಾಯಿದ್ದಾರೆ. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಒಗ್ಗರಣೆ ಕೊಡೋದಷ್ಟೇ. 1-2 ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ಮಂದಕ್ಕೆ ಬಂದಿದೆ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ಸಾಂಬಾರು. ಟೇಸ್ಟ್ ಹೆಂಗಿದೆ ನೋಡಬೇಕು. ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ. ಸಾಂಬಾರು ರೆಡಿ ಆಯಿತು. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊತಾರೆ ಮತ್ತೆ. ಇವಾಗ ಒಗ್ಗರಣೆಗೆ ಜಿನಿ ಆಗಿ ಮಳೆ ಬರ್ತಾಯಿದೆ ಹೊರಗಡೆ. ತರಕಾರಿ ಸಾಂಬಾರು ಅನ್ನ ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇವಾಗ ಒಗ್ಗರಣೆಗೆ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ಇಟ್ಟಿದ್ದಾದಮೇಲೆ ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀವಿ. ಮತ್ತೆ ಹಾಕ್ಕೊತಾ ಇದ್ದಾರೆ ಸಾಸಿವೆ. ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ಕಮ್ಮಿನೇ, ನಾನು ಸ್ವಲ್ಪ ಕಮ್ಮಿ ಹಾಕೋದು, ಮತ್ತೆ ಜಾಸ್ತಿ ಹಾಕ್ತಾರೆ. ಯಾರು ಜಾಸ್ತಿ ಜಲ್ದಿ ಖಾಲಿ ಮಾಡಿ ಬೇಯಿಸ್ಕೊತಾರೆ. ನಂತರ ಕರಿಬೇವಿನ ಸೊಪ್ಪು. ಇವಾಗ ಬೆಳ್ಳುಳ್ಳಿ ಜಜ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಅದರ ಸ್ಮೆಲ್ಲೇ ಒಂಥರ ಫ್ರೆಂಡ್ಸ್, ಸೂಪರಾಗಿರುತ್ತೆ. ನೋಡಿ ಇವಾಗ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. ನಂತರ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಅಂತ ಇದೆ ವಿಡಿಯೋ ನಾನೇ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾರೆ. ಚಿಕ್ಕ ಈರುಳ್ಳಿ ಇದೇ ಫ್ರೆಂಡ್ಸ್ ಜಾಸ್ತಿ ಟೇಸ್ಟ್ ಕೊಡೋದಂದರೆ, ಸಖತ್ ಟೇಸ್ಟು. ಇವಾಗೆಲ್ಲ ಹಾಕ್ಕೊಂಡಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತಾರೆ. ಮತ್ತು ಚಿಕನ್ ಸಾಂಬಾರಾಗಲಿ, ಮಟನ್ ಸಾಂಬಾರಾಗಲಿ, ಫಿಶ್ ಫ್ರೈ ಆಗಲಿ, ಫಿಶ್ ಸಾಂಬಾರಾಗಲಿ ಎಲ್ಲ ಸಖತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ಒಬ್ಬಟ್ಟು ಅಂದರೆ ನನಗೆ ತುಂಬ ಇಷ್ಟ. ನಮ್ಮನೇಲಿದ್ದಾಗ ಅಷ್ಟು ತಿಂತಾ ಇರಲಿಲ್ಲ. ನಮ್ಮ ಅತ್ತೆ ಮಾಡಿರೋ ಒಬ್ಬಟ್ಟು ಅಂದರೆ ಸಖತ್ ಇಷ್ಟ. ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ಇವಾಗ ಎಲ್ಲ ಕಲರ್ ಬಂದಿದ್ದಾಯಿತು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ರೆಡಿ ಆಯಿತು. ಇವಾಗ ಸಾಂಬಾರು ಒಳಗಡೆ ಹಾಕ್ಕೊಳ್ಬೇಕು. ಇವಾಗ ಇದು ಮಿಕ್ಸ್ ಮಾಡಿರೋ ಒಗ್ಗರಣೆನ, ರೆಡಿ ಮಾಡಿಕೊಂಡಿರೋ ಒಗ್ಗರಣೆನ ಅದರೊಳಗೆ ಹಾಕ್ಕೊತಾರೆ. ಇವಾಗ ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ. ವಾವ್, ಸೂಪರ್ ಕಲರ್, ಸೂಪರ್ ಟೇಸ್ಟು. ನೀವು ಮಾತ್ರ ಮನೇಲಿ ಟ್ರೈ ಮಾಡಲೇಬೇಕು. ಒಂದು 5 ನಿಮಿಷ ಕುದಿಸ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು. ನೋಡಿ ಕೊತ್ತಂಬರಿ ಸೊಪ್ಪು ಹಸಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇವಾಗ ತಾನೇ ಮಳೆ ಬರೋ ಟೈಮಲ್ಲಿ ನಮ್ಮ ಯಜಮಾನ್ರು ಕಿತ್ಕೊಂಡು ಬಂದಿದ್ದು, ಅದಕ್ಕೆ ಫ್ರೆಶ್ ಆಗಿದೆ. ಸ್ವಲ್ಪ ಫ್ರೆಶ್ ಇದ್ರೇ ಚೆನ್ನಾಗಿ ಫ್ರೆಂಡ್ಸ್. ಕೊಳ್ತೋದ್ರೆ ಇದು ಚೆನ್ನಾಗಿರಲ್ಲ. ಒಂದು ವಾರಗಟ್ಟಲೆ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕೊಳ್ತೆ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ನಮ್ಮ ಅತ್ತೆ ಮಾಡಿರೋ ಹುಳಿ ಸಾಂಬಾರು ರೆಡಿ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸರಿ ಖಂಡಿತ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ವಾವ್, ಸೂಪರ್ ಟೇಸ್ಟು, ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಅತ್ತೆ ಮಾಡಿರೋದಲ್ಲ, ಅದಕ್ಕೆ ಸ್ವಲ್ಪ ನಯಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ನೋಡೋಣ ಅಂಥೇಳಿ ನಮ್ಮ ಅತ್ತೆ ಒಂದು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಬಿಸಿ ಅನ್ನಕ್ಕೆ, ಮುದ್ದೆಗೆ ಸಖತ್ ಟೇಸ್ಟು. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಸಾಂಬಾರು ರೆಡಿ. ಇವಾಗ ತಿನ್ನೋದಷ್ಟೇ ಬಾಕಿ. ಮುದ್ದೆ ಮಾಡಬೇಕು. ನಮ್ಮ ಅತ್ತೆ ಸಾಂಬಾರು ಮಾಡಿದ್ದಾಯಿತು. ಬಾರವ ಮುದ್ದೆ ಮಾಡಂತ ಕರಿತಾ ಇದ್ದಾರೆ.
ಇದೆ ನೋಡಿ. ನೀವು ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ. ತರಕಾರಿ ಹಾಕಿ ಹುಳಿ ಸಾಂಬಾರು ಮಾಡ್ತೀರಾ, ತರಕಾರಿ ಸಾಂಬಾರು ಮಾಡ್ತೀರಾ, ಕಮೆಂಟ್ ಮಾಡಿ. ಸರಿ, ಹೊರಗಡೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ವಾವ್, ತಣ್ಣಗಿದೆ ಫ್ರೆಂಡ್ಸ್. ಮಳೆ ನೋಡಿ, ಗುಡುಗು ಮಿಂಚು ಹೇಗೆ ಬರ್ತಾಯಿದೆ. ಅದಕ್ಕೆ ಈ ಮಳೆಗೆ ತರಕಾರಿ ಸಾಂಬಾರಿಗೆ, ಅನ್ನಕ್ಕೆ, ಮುದ್ದೆಗೆ ಸೂಪರ್ ಟೇಸ್ಟು. ಗುಡುಗು ಮಿಂಚು ಜಾಸ್ತಿ ಇದೆ ಫ್ರೆಂಡ್ಸ್. ವಾತಾವರಣ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತಿನ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.